ತಡಿ ತಡಿ ಈ ಕಡೆ ಬರು. ನನ್ನ ಹೆಸರು ಪ್ರಾಲಾಕ್ KS ಎಂದು. ನಾನು ನಿಮಗೆ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬಗ್ಗೆ ನನಗೆ ಗೊತ್ತಾದ ಮಟ್ಟಿಗೆ ಹೇಳಕ್ ಬಂದಿದ್ದೀನಿ. ನಮಗೆಲ್ಲ ಸ್ವಾತಂತ್ರ್ಯ ಬಂದಿದ್ದು ಯಾವಾಗ ಅಂತ ನಿಮ್ಗೆ ಗೊತ್ತಿರ್ಬೋದಲ್ಲ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದಾಗ ನಮ್ಮನ್ನು ಯಾರು ಆಳ್ವಿಕೆ ಮಾಡ್ತಿದ್ರು? ಬ್ರಿಟಿಷರು, ಪೋರ್ಚುಗೀಸರು, ಗ್ರೀಕರು, ಹೀಗೆ ಹಲವಾರು ನಮ್ಮ ದೇಶಕ್ಕೆ ಬಂದು ನಮ್ಮನ್ನು ಆಳ್ವಿಕೆ ಮಾಡ್ತಾನೆ ಬಂದ್ರು. ಅವರಲ್ಲಿ ನಾವು ಗುಲಾಮಗಿರಿಯನ್ನೇ ಅನುಭವಿಸ್ತಾ ಬಂದ್ವಿ. ಹಾಗಾದ್ರೆ ನಮ್ಮ ದೇಶಕ್ಕಾಗಿ ಮಹನೀಯರು ಪ್ರಾಣ ಬಿಟ್ಟಿದ್ದಾರೆ. ಅಂದ್ರೆ ಸ್ವಾತಂತ್ರ್ಯಕ್ಕಾಗಿ ಮಹನೀಯರು ಪ್ರಾಣ ಬಿಟ್ಟಿದ್ದಾರೆ. ಅವರಲ್ಲಿ ಯಾರ್ಯಾರಪ್ಪ ಅಂದ್ರೆ ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್, ಕಿತ್ತೂರು ರಾಣಿ ಚೆನ್ನಮ್ಮ, ಲಾಲಾ ಲಜಪತಿ ರಾಯ್, ಹಾಗೆ ನಮ್ಮ ಕರ್ನಾಟಕದಲ್ಲಿ ಮೈಲಾರ ಮಹಾದೇವ, ಹೀಗೆ ಇನ್ನಿತರರು ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ಬಿಟ್ಟಿದ್ದಾರೆ. ಹಾಗಾದ್ರೆ ನಮಗೆ ಚಿರಪರಿಚಿತರಾಗಿದ್ದರು ಯಾರಪ್ಪ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು. ಚಿರಪರಿಚಿತರಾಗಿರೋದು ನಮ್ಮ ಮಹಾತ್ಮ ಗಾಂಧೀಜಿಯವರು. ಗಾಂಧೀಜಿ ನಮ್ಗೆ ಎಲ್ಲರಿಗೂ ಗೊತ್ತು. ಗಾಂಧೀಜಿ ನಮ್ಮ ಹಾಗೆ ಇದ್ದಾಗ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ದಾರೆ. ಏನ್ ತಪ್ಪು ಮಾಡಿದಪ್ಪ ಅಂದ್ರೆ ಅವರ ತಂದೆಯ ಜೇಬಿನಿಂದ ದುಡ್ಡನ್ನು ಕಟ್ಟಿದ್ದರು. ಹೀಗೆ ಅನೇಕ ತಪ್ಪುಗಳನ್ನು ಮಾಡಿ ಅವರ ತಪ್ಪಿನ ಅರಿವಾದ ಮೇಲೆ ಅವರ ಒಳ್ಳೆತನ ನಡೆದುಕೊಂಡು ಅವರು ಎಲ್ಲರಿಗೂ ಜನರಿಗೆ ಒಳ್ಳೇದು ಮಾಡಿದ್ರು. ಆದರೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ರು. ಸ್ವಾತಂತ್ರ್ಯಕ್ಕೋಸ್ಕರ ಏನು ಹೋರಾಡಿದ್ರಪ್ಪ ಅಂದ್ರೆ ಚಳುವಳಿಯನ್ನು ಮಾಡಿದ್ರು. ಆಮೇಲೆ ಸತ್ಯಾಗ್ರಹಗಳನ್ನು ಮಾಡಿದ್ರು. ಬ್ರಿಟಿಷರಿಂದ ಬೂಟು ಕಾಲಿನಲ್ಲಿ ವಧಿಸಿಕೊಂಡು ಹಾಗೂ ಆಮೇಲೆ ಅವರ ಹತ್ರ ಕಾರಾಗೃಹದಲ್ಲಿ ಶಿಕ್ಷೆಯನ್ನು ಅನುಭವಿಸಿ ನಮ್ಮ ದೇಶಕ್ಕೆ ಏನ್ ತಂದ್ಕೊಟ್ರು? ಸ್ವಾತಂತ್ರ್ಯ ತಂದ್ಕೊಟ್ರು. ಹಾಗಾದ್ರೆ ನಮ್ಗೆ ಸ್ವಾತಂತ್ರ್ಯ ಬಂದಿದ್ದು ಯಾವಾಗ ಅಂತ ಗೊತ್ತಾಯ್ತಲ್ಲ. ಸ್ವಾತಂತ್ರ್ಯ ಬಂದಿದ್ದು ಯಾವಾಗ? ಹಾಗಾದ್ರೆ ನಮಗೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ ಮಹನೀಯರು ನಿಮ್ಗೆ ಗೊತ್ತು. ಹಾಗಾದ್ರೆ ನಮ್ಗೀಗ ಸ್ವಾತಂತ್ರ್ಯ ಬಂದಿದೆ. ಹಾಗಂತ ಸ್ವಾತಂತ್ರ್ಯ ಬಂದಿದಂದ್ರೆ ಹೇಗ್ ಬೇಕಾಗಿರೋದಾ? ಸ್ವಾತಂತ್ರ್ಯ ಬಂದಿ ಅಂತಂದ್ರೆ ಹೇಗ್ ಬೇಕಾಗಿರೋದಲ್ಲ. ಹಾಗಾದ್ರೆ ಸ್ವತಂತ್ರ ಅಂದ್ರೆ ಏನು ಸ್ವತಂತ್ರ ಅಂತಂದ್ರೆ, ಸ್ವತಂತ್ರ ಅಂದ್ರೆ ನಾವು ನಮಗೆ ಕೊಟ್ಟಿರೋ ಹಕ್ಕುಗಳನ್ನು ಚಲಾಯಿಸುವುದೇ ಸ್ವತಂತ್ರ. ಏನು? ನಮಗೆ ಕೊಟ್ಟಿರುವ ಹಕ್ಕುಗಳನ್ನು. ಹಾಗಾದ್ರೆ ಸ್ವತಂತ್ರ ತಂದ್ಕೊಟ್ಟವ್ರು ಯಾರಂತ ನಿಮಗೆ ಗೊತ್ತಲ್ಲ. ಬೇರೆಯವರಿಗೆ ತೊಂದರೆ ಕೊಡದ ಹಾಗೆ ಬದುಕುವುದನ್ನು ಸ್ವತಂತ್ರ ಎನ್ನುವರು. ಅಂದ್ರೆ ಬೇರೆಯವರಿಗೆ ತೊಂದರೆ ಕೊಡದಾಗೆ ನಮ್ಮ ಹಕ್ಕುಗಳನ್ನು ನಾವು ಚಲಾಯಿಸ್ತಾ ಬೇರೆಯವರಿಗೆ ತೊಂದರೆ ಕೊಡದಂಗಿದ್ರೆ ಸ್ವತಂತ್ರ ಎಂದರು. ಹಾಗಾದ್ರೆ 1948ರಲ್ಲಿ ದೈಹಿಕ ಶಿಕ್ಷಣದ ಬಗ್ಗೆ ತಾರಾಚಂದ್ ಸಮಿತಿ ಹಾಗೂ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗವನ್ನು ನೇಮಿಸಿದರು. ಹಾಗಾದ್ರೆ ಸ್ವತಂತ್ರ ನಂತರ 1948ರಲ್ಲಿ ಕೇಂದ್ರ ಸರ್ಕಾರವು ಮಾಧ್ಯಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣದ ಸ್ಥಿತಿಗತಿಯನ್ನು ನೋಡಿ ಉತ್ತಮಪಡಿಸಲೆಂದು ತಾರಾಚಂದ್ ಸಮಿತಿಯನ್ನು ಪ್ರಾರಂಭಿಸಿತು. ಹಾಗಾದ್ರೆ ದೈಹಿಕ ಶಿಕ್ಷಣ ಸ್ಥಿತಿಗತಿಯನ್ನು ಅವಾಗ ನಮ್ಮ ದೇಶದಲ್ಲಿ ಸರಿ ಇದ್ದ ಕಾರಣದಿಂದ ಸರ್ಕಾರವು ಯಾವ ಸಮಿತಿಯನ್ನು ಆಯೋಗಪಡಿಸಿತು? ಹಾಗೂ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಉತ್ತಮ ಶಿಕ್ಷಣ ವ್ಯವಸ್ಥೆಯನ್ನು ಪರಿಶೀಲಿಸಲು ಡಾಕ್ಟರ್ ರಾಧಾಕೃಷ್ಣನ್ ಆಯೋಗವನ್ನು ಸಹ ಮಾಡಿತ್ತು. ಹಾಗಾದ್ರೆ 1950ರಲ್ಲಿ ಕೇಂದ್ರ ಸರ್ಕಾರವು ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕ್ಸ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಎಂಬ ಸಮಿತಿಯನ್ನು ಸಹ ರಚಿಸಿತ್ತು. ಎಷ್ಟರಲ್ಲಪ್ಪ ಅಂದ್ರೆ 1954ರಲ್ಲಿ. ಹಾಗಾದ್ರೆ 1950
1957ರಲ್ಲಿ ಕೇಂದ್ರ ಸರ್ಕಾರವು ಮಧ್ಯಪ್ರದೇಶದ ಗಲ್ವರಿ ಡಾಕ್ಟರ್ ಬಿ.ಎಂ. ಜೋಸೆಫ್ ಇವರ ನೇತೃತ್ವದಲ್ಲಿ 3 ವರ್ಷ ಸ್ನಾತಕೋಶ ಪದವಿ ದೈಹಿಕ ಶಿಕ್ಷಕರ ತರಬೇತಿ ಲಕ್ಷ್ಮೀಬಾಯಿ ರಾಷ್ಟ್ರೀಯ ದೈಹಿಕ ಶಿಕ್ಷಣದಲ್ಲಿ ಮಹಾವಿದ್ಯಾಲಯವಿದೆ. ಎಲ್ಲಿರುವುದಪ್ಪ ಅಂತ ಅದನ್ನ ಕ್ವಶನ್ ಹಾಕಿದ್ದೆ. ಎಲ್ಲಿ ಸ್ಥಾಪಿಸಿದ್ರು ಅಂದ್ರೆ 1957ರಲ್ಲಿ ಕೇಂದ್ರ ಸರ್ಕಾರವು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಡಾಕ್ಟರ್ ಪಿ.ಎಂ. ಜೋಸೆಫ್ ಡಾಕ್ಟರ್ ಪಿ.ಎಂ. ಜೋಸೆಫ್ ದೈಹಿಕ ಶಿಕ್ಷಕರ ತರಬೇತಿ ಎಲ್ಲೈತಪ್ಪ ಅಂದ್ರೆ ಅದ್ರ ಹೆಸರೇನಪ್ಪ ಅಂದ್ರೆ ಲಕ್ಷ್ಮೀಬಾಯಿ ರಾಷ್ಟ್ರೀಯ ದೈಹಿಕ ಶಿಕ್ಷಣದ ಮಹಾವಿದ್ಯಾಲಯ. ಹಾಗಾದ್ರೆ NCC ಫುಲ್ ಫಾರಂ ಗೊತ್ತಿರ್ಬೋದಲ್ಲ. NCC ಫುಲ್ ಫಾರಂ ಏನಪ್ಪ ಅಂದ್ರೆ ನ್ಯಾಷನಲ್ ಕ್ರೆಡಿಟ್ ಕಾರ್ಡ್. 1957ರಲ್ಲಿ ನ್ಯಾಷನಲ್ ಕ್ರೆಡಿಟ್ ಕಾರ್ಡ್ ಎಂದು NCC ಸರ್ಕಾರ ತಂದಿತು. ಹಾಗೆ 1957ರಲ್ಲಿ NDS ಅಂದ್ರೆ ನ್ಯಾಷನಲ್ ಡಿಸಿಪ್ಲಿನ್ NDS ಎಂಬ ಪ್ರಚಲಿತಗೊಂಡು ರಾಷ್ಟ್ರದಲ್ಲಿ ಎಲ್ಲಾ ಶಾಲೆಗಳಲ್ಲಿ ಕಡ್ಡಾಯವಾಗಿ ದೈಹಿಕ ಶಿಕ್ಷಣ ಇರಲೇಬೇಕೆಂದು ಸರ್ಕಾರವು ಘೋಷಣೆ ಮಾಡಿತು. ಹಾಗೆ 1961ರಲ್ಲಿ ಬದಲಾಯಿಸಿದ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಪೋರ್ಟ್ಸ್ NIS ಪಟಲಿಯಲ್ಲಿ ಪ್ರಾರಂಭವಾಯಿತು. ಪಟಲಿಯಲ್ಲಿ ಯಾವ ಪ್ರಾರಂಭವಾಯಿತಂದ್ರೆ 1961ರಲ್ಲಿ. ಇಷ್ಟು ಹೇಳಲು ನಾನು ಇಷ್ಟಪಟ್ಟು ನಿಮಗೆ ಈಗ ರಸಪ್ರಶ್ನೆ ಕಾರ್ಯಕ್ರಮ ಮಾಡಲು ಬಂದಿದ್ದೇನೆ. ಹಾಗಾದ್ರೆ ಈಗ ನಿಮ್ಗೆ ಇಷ್ಟೆಲ್ಲ ಹೇಳಿದ್ನಲ್ಲ, ಇದ್ರ ಬಗ್ಗೆ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಮಾಡ್ತೀನಿ. ಆ ಬಾಯ್ಸ್ ಅಲ್ಲಿ 2 ಗ್ರೂಪ್, ಗರ್ಲ್ಸ್ ಅಲ್ಲಿ 2 ಗ್ರೂಪ್ ಮಾಡ್ತೀನಿ. ಹಾಗಾದ್ರೆ 2 ಗ್ರೂಪ್ ಮಾಡ್ತೀನಿ. ಇದರಲ್ಲಿ ಯಾವ್ದ್ರಾಗೂ ಕೇಳಲ್ಲ. ಈ ಪಾಠ ಮಾಡಿದ್ನ ಅದ್ರೊಳಗೆ ಕ್ವಶನ್ಗಳು ಕೇಳ್ತೀನಿ. ಹಾಗಾದ್ರೆ ಇವ್ರಿಗೆ ಒಂದು ಗ್ರೂಪಿಗೆ ಒಂದು ಹೆಸರು ಇಡ್ತೀನಿ. ಓಕೆನಾ? ಹಾಗಾದ್ರೆ ನಿಮ್ಗೆ ಹೆಸರು ಕೊಟ್ಟಿದ್ದೀನಲ್ಲ. ಹಾಗಾದ್ರೆ ಫಸ್ಟ್ನೇ ಬೆಂಚ್ ನಿಮ್ಗೆ ಅದು PT ಉಷಾ ಅಲ್ವಾ? ಹಾಗಾದ್ರೆ ಸೆಕೆಂಡ್ ಬೆಂಚ್ ಅವರಿಗೆ ಸನಿಯಾ ಮಿರ್ಚ್. ಈಗ ರಸಪ್ರಶ್ನೆ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು. ಹಾಗಾದ್ರೆ ಫಸ್ಟ್ನೇ ಕ್ವಶನ್ PT ಉಷಾ ಅವ್ರ ಬಗ್ಗೆ ಕೇಳ್ತೀನಿ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ವರ್ಷ 1947 ಆಗಸ್ಟ್ 15. ಹಾಗಾದ್ರೆ 1947 ಆಗಸ್ಟ್ 5ರಂದು ಈಗ ಅವರು 10 ಅಂಕವನ್ನು ಪಡೆದಿದ್ದಾರೆ. PT ಉಷಾ ಟೀಮು 10 ಅಂಕ ಪಡೆದಿದ್ದಾರೆ. ಈಗ ಸೆಕೆಂಡ್ನೇ ಟೀಮ್ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹನೀಯರನ್ನು ಹೆಸರಿಸಿ. ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್, ಲಾಲ್ ಲಜಪತಿ ರಾಯ್. ಇನ್ನು ಮುಂತಾದವರು. ಅವರಿಗೆ 10 ಅಂಕ. ಹಾಗಾದ್ರೆ ಮೂರನೇ ಟೀಮ್ ಅವರಿಗೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿದರು. ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿದರು. ಮೈಲಾರ್ ಮಹಾದೇವ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ. ಅವರಿಗೆ ಗೊತ್ತಿಲ್ಲ ಅಂದ್ರೆ ಪಾಸ್ ಅಂತ ಹೇಳ್ಬೇಕು. ಈಗ ಕೆಳಕ್ ಬರೀತಾರಲ್ಲ, ಮೊದಲನೇ ಪ್ರಶ್ನೆ ಮತ್ತೆ ಯಾರಿಗೆ ಕೇಳ್ಬೇಕು? ಎರಡನೇ ರೌಂಡ್ ಮೊದಲನೇ ಪ್ರಶ್ನೆ ಮೂರನೇ 4
ತಡಿ ಏ ಇಲ್ಲ ಇಲ್ಲಿ ಅದು ಕೇಳೋದು ಅದು ಕೇಳೋದು ಸರ್ ಕ್ವಶನ್ ನಾನು ಕೇಳಬೇಕು ಈಗ. ಈಗ ಇವ್ರಿಗೆ ಒಂದು ಕೇಳಿದ್ ಇವ್ರಿಗೆ ಒಂದು ಕೇಳಿಲ್ಲ ನೀವು ಅಲ್ಲಿ ಬರೆದದ್ದು ಅದಾಯ್ತು. ಹಾಗಾದ್ರೆ ಫಸ್ಟ್ನೇ ಮತ್ತೆ ಎರಡನೇ ರೌಂಡಿಗೆ ಧನ್ಯವಾದಗಳು. ಹಾಗಾದ್ರೆ 1948ರಲ್ಲಿ ಕೇಂದ್ರ ಸರ್ಕಾರವು ನೇಮಿಸಿದ ಆಯೋಗ ಸಮಿತಿಗಳು. 1948ರಲ್ಲಿ ಕೇಂದ್ರ ಸರ್ಕಾರವು ನೇಮಿಸಿದ ಸಮಿತಿಗಳು. ಮತ್ತೆ ರಾಧಾಕೃಷ್ಣನ್ ಆಯೋಗ ಇವರಿಗೆ 10 ಅಂಕ. ಹಾಗಾದ್ರೆ ಎರಡನೇ ತಂಡ ಕಾಲೇಜುಗಳಲ್ಲಿ ಎಷ್ಟು ವರ್ಷ ಕಡ್ಡಾಯ ದೈಹಿಕ ಶಿಕ್ಷಣ ಇರಬೇಕೆಂದು ಶಿಫಾರಸು ಮಾಡಿದ ಸಮಿತಿ. ಕಾಲೇಜುಗಳಲ್ಲಿ ಎಷ್ಟು ವರ್ಷ ಕಡ್ಡಾಯ ದೈಹಿಕ ಶಿಕ್ಷಣ ಇರಬೇಕೆಂದು ಶಿಫಾರಸು ಮಾಡಿದ ಸಮಿತಿ ಯಾವುದು? ಪಾಸ್. 1954ರಲ್ಲಿ ಕೇಂದ್ರ ಸರ್ಕಾರವು ರಚಿಸಿದ ಸಮಿತಿ ಯಾವುದು? 1954ರಲ್ಲಿ ಕೇಂದ್ರ ಸರ್ಕಾರವು ರಚಿಸಿದ ಸಮಿತಿ ಯಾವುದು? ಹಾಗಾದ್ರೆ ಇವರು 10 ಅಂಕ ಪಡೆದಿದ್ದಾರೆ. ಹಾಗಾದ್ರೆ ನಾಲ್ಕನೇ ತಂಡ 1957ರಲ್ಲಿ ಸ್ಥಾಪಿಸಿದ ದೈಹಿಕ ಶಿಕ್ಷಣದ ಶಿಕ್ಷಕರ ತರಬೇತಿ ವಿದ್ಯಾಲಯ ಯಾವುದು? ಪಾಸ್. ಲಕ್ಷ್ಮೀಬಾಯಿ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಸಮಿತಿ. ಕರೆಕ್ಟ್ ಆಗಿದ್ದ ಕಾರಣದಿಂದ ಅವರಿಗೆ 5. ಹಾಗಾದ್ರೆ ಮೂರನೇ ರೌಂಡಿಗೆ ಫಸ್ಟ್ನೇ ಕ್ವಶನ್ ಫಸ್ಟ್ನೇ ತಂಡಕ್ಕೆ ಎನ್ಸಿಸಿ ಫುಲ್ ಫಾರಂ ಅಂತೆ. ಎನ್ಸಿಸಿ ಫುಲ್ ಫಾರಂ ಕರೆಕ್ಟ್ ಆಯ್ತು. ಎರಡನೇ ತಂಡಕ್ಕೆ NDS ಫುಲ್ ಫಾರಂ. ಎರಡನೇ ತಂಡಕ್ಕೆ NDS ಫುಲ್ ಫಾರಂ. ಇನ್ನೊಂದ್ಸತಿ ನ್ಯಾಷನಲ್ ಡಿಸಿಪ್ಲಿನ್ ಸ್ಟೀಲ್ ಇವರಿಗೆ NIS ಫುಲ್ ಫಾರಂ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್. ಹಾಗಾದ್ರೆ ನಾಲ್ಕನೇ ಟೀಮ್ಗೆ 1916ರಲ್ಲಿ NIS ಎಲ್ಲಿ ಪ್ರಾರಂಭವಾಯಿತು? NIS ಎಲ್ಲಿ ಪ್ರಾರಂಭವಾಯಿತು? ಪಟ್ಟಿಯ ಅವರಿಗೆ. ಹಾಗಾದ್ರೆ ನಾಲ್ಕನೇ
1959ರಲ್ಲಿ ನೇಮಿಸಿದ ಸಮಿತಿ ಯಾವ್ಯಾವ? 1959ರಲ್ಲಿ ನೇಮಿಸಿದ ಸಮಿತಿ ಯಾವುದು? ನೇಮಿಸಿದ ಇನ್ನೊಂದ್ಸತಿ ಜೋರಾಗಿ. ಶ್ರೀ ಹೃದಯನಾಥ ಕುರ್ಜಿ ಸಮಿತಿಯನ್ನು ನೇಮಿಸಲಾಯಿತು. ಕರೆಕ್ಟ್ ಆನ್ಸರ್. ವೆರಿ ಗುಡ್. ಫಸ್ಟ್ನೇ ತಂಡಕ್ಕೆ ಅಷ್ಟು ಹೋಗ್ತಾರೆ. ಈಗ ಎರಡನೇ ತಂಡ ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ಸಮನ್ವಯಗೊಳಿಸಲು ಪ್ರಸ್ತಾಪಿಸಿದ ಸಮಿತಿ ಯಾವುದು? ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿಯೂ ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ಸಮನ್ವಯಗೊಳಿಸಲು ಪ್ರಸ್ತಾಪಿಸಿದ ಸಮಿತಿ ಯಾವುದು? ಪಾಸ್. ಡಾಕ್ಟರ್ ದೇಶಮ್. ಕರೆಕ್ಟ್ ಆನ್ಸರ್. ಹಾಗಾದ್ರೆ ಗಾಂಧೀಜಿಯವರ ಪೂರ್ಣ ಹೆಸರು? ಮೋಹನ್ದಾಸ್ ಕರಮಚಂದ್ರ. ಈಗ ವಿರಾಟ್ ಕೊಹ್ಲಿಯವರ ತಂಡಕ್ಕೆ ಸಾವಿರದ 1957ರಲ್ಲಿ ಕೇಂದ್ರ ಸರ್ಕಾರವು ಮಧ್ಯಪ್ರದೇಶದಲ್ಲಿ ಗಲ್ವಾನ್ನಲ್ಲಿ ಯಾವ ನೇತೃತ್ವದಲ್ಲಿ 3 ಪ್ರದೇಶಗಳಿವೆ? ದೈಹಿಕ ಶಿಕ್ಷಣದ ತರಬೇತಿ ಕೊಡುವ ವಿದ್ಯಾಲಯ ಎಲ್ಲಿದೆ? ಲಕ್ಷ್ಮೀಬಾಯಿ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ. ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಸ್ಥಾಪಿಸಿತು. ಮಧ್ಯಪ್ರದೇಶದಲ್ಲಿ. ಹಾಗಾದ್ರೆ ಊರಿಗೆ ಹಾಗಾದ್ರೆ ನಿಮ್ಗೆ ಒಂದು ಜನರಲ್ ಕ್ವಶನ್ ಗೊತ್ತಿರ್ಬೋದು ಅನ್ಕೊಂಡು ನಿಮ್ಗೆ ಜನರಲ್ ಕ್ವಶನ್ ಕೇಳ್ತೀನಿ. ಫಸ್ಟ್ನೇ ಟೀಮ್ಗೆ 5ನೇ ರೌಂಡ್. ನಮ್ಮ ರಾಷ್ಟ್ರಪತಿ, ನಮ್ಮ ಭಾರತದ ರಾಷ್ಟ್ರಪತಿ ಯಾರು? ನಮ್ಮ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ವೆರಿ ಗುಡ್. ಹಾಗಾದ್ರೆ ನೆಕ್ಸ್ಟ್ ಮೂರನೇ ತಂಡಕ್ಕೆ ಎರಡನೇ ತಂಡಕ್ಕೆ ವಿಶ್ವದ ಅತ್ಯಂತ ಎತ್ತರ ಹಾರುವ ಪಕ್ಷಿ ಯಾವುದು? ವಿಶ್ವದ ಅತ್ಯಂತ ಎತ್ತರ ಹಾರುವ ಪಕ್ಷಿ. ಪಾಸ್. ಸಾರಸ್ ಕೊಕ್ಕರೆ. ವೆರಿ ಗುಡ್. ಹಾಗಾದ್ರೆ ಇವರಿಗೆ ಮತ್ತೆ ಭಾರತದ ಭೂಮಿಯ ವಿಸ್ತೀರ್ಣ. ಭಾರತ ದೇಶದ ಭೂಮಿಯ ವಿಸ್ತೀರ್ಣ ಇವರಿಗೆ ಕರೆಕ್ಟ್ ಆನ್ಸರ್. ವೆರಿ ಗುಡ್. ಈಗ ನಾಲ್ಕನೇ ತಂಡಕ್ಕೆ ಕರ್ನಾಟಕ ಶಿಕ್ಷಣ ಸಚಿವರು ಯಾರು? ಕರ್ನಾಟಕ ಶಿಕ್ಷಣ
ಯಾರು? ಹಾಗಾದ್ರೆ ಈಗ ಆರನೇ ಸುತ್ತು ನಮ್ಮ ರಾಜ್ಯದ ರಾಜ್ಯಪಾಲರು. ಆರನೇ ಸುತ್ತಿಗೆ ನಮ್ಮ ರಾಜ್ಯದ ರಾಜ್ಯಪಾಲರು. ಪಾಸ್. ಪಾಸ್. ಹಾಗಾದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಹುಲಿಗಳನ್ನು ಸಂಗ್ರಹಿಸಿರುವ ಊರು ಯಾವುದು? ನಮ್ಮ ಕರ್ನಾಟಕದಲ್ಲಿ ಹುಲಿಗಳನ್ನು ಸಂಗ್ರಹಿಸಿರುವ ಸ್ಥಳ ಯಾವುದು? ನಮ್ಮ ಕರ್ನಾಟಕದಲ್ಲಿ ಹುಲಿಗಳನ್ನು ಸಂಗ್ರಹಿಸಿರುವ ಸ್ಥಳ ಪಾಸ್. ಬನ್ನೇರುಘಟ್ಟ ವನ್ಯಜೀವಿಧಾಮ. ಕರೆಕ್ಟ್. ಈಗ ನೀವು 3 ಜನನು ಹೇಳಿದ ಕಾರಣದಿಂದ ನೀವು ತಪ್ಪಾಗಿದೆ, ಅದಕ್ಕೆ 3ನೇ ಟೀಮ್ 4ನೇ ಟೀಮ್ ಇದೆ. ಬನ್ನೇರುಘಟ್ಟ ವನ್ಯಜೀವಿ. ಏಳನೇ ಸುತ್ತಿಗೆ ಹೋಗೋಣ. ಹಂಗಂದ್ರೆ ಫಸ್ಟ್ನೇ ಕ್ವಶನ್, ನಮ್ಮ ರಾಜ್ಯದ ಪ್ರಧಾನಮಂತ್ರಿ, ನಮ್ಮ ಕರ್ನಾಟಕ, ನಮ್ಮ ಭಾರತದಲ್ಲಿ ಪ್ರಧಾನಮಂತ್ರಿ ಯಾರು? ನಮ್ಮ ಭಾರತದಲ್ಲಿ ಪ್ರಧಾನಮಂತ್ರಿ ಸಾಮಾನ್ಯ ನರೇಂದ್ರ ಮೋದಿ. ಕರೆಕ್ಟ್. ಹಾಗಾದ್ರೆ 4ನೇ ತಂಡಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. 7ನೇ ಸುತ್ತಿಗೆ ಹೋಗೋಣ. ಈಗ 7ನೇ ಸುತ್ತು. ಹಾಗಾದ್ರೆ 2016ರಲ್ಲಿ ಅರ್ಜುನ ಪ್ರಶಸ್ತಿ ಪಡೆದ ಆಟಗಾರ ಯಾರು? ಕರ್ನಾಟಕ 2016ರಲ್ಲಿ ಅರ್ಜುನ ಪ್ರಶಸ್ತಿ ಪಡೆದ ಆಟಗಾರ ಯಾರು? ಪಾಸ್. ಕರೆಕ್ಟ್ ಆನ್ಸರ್. ಈಗ ಎರಡನೇ ತಂಡಕ್ಕೆ ಏನಪ್ಪಾ ಅಂದ್ರೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾಕೆ ಕೊಡ್ತಾರೆ ಸರ್ಕಾರ? ಯಾಕೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾರಿಗೆ ಕೊಡ್ತಾರೆ? ಒಂದು ತಂಡದ ಆಟಗಾರರಿಗೆ ಆಟವನ್ನು ಕಲಿಸ್ಕೊಟ್ಟ ಕೋಚ್.
ಈಗ ಮತ್ತೆ ಇವರಿಗೆ ಕ್ವಶನ್ 2014 ಒಲಿಂಪಿಕ್ ಎಲ್ಲಿ ನಡೆದಿತ್ತು? 2014 ಒಲಿಂಪಿಕ್ 2024 ಒಲಿಂಪಿಕ್ ಎಲ್ಲಿ ನಡೆಯುತ್ತದೆ? 2024 ಒಲಿಂಪಿಕ್ ಎಲ್ಲಿ ಪ್ಯಾರಿಸ್. ಪ್ರಶ್ನೆ ಪ್ಯಾರಿಸ್. ಕೊನೆಯ ತಂಡಕ್ಕೆ ಒಲಿಂಪಿಕ್ ಎಷ್ಟು ವರ್ಷಕ್ಕೊಮ್ಮೆ ಬರುತ್ತದೆ? ಒಲಿಂಪಿಕ್ ಆಟವು ಎಷ್ಟು ವರ್ಷಕ್ಕೊಮ್ಮೆ ಬರುತ್ತದೆ? 5 ಕೊನೆಯ ತಂಡಕ್ಕೆ 4 ವರ್ಷಕ್ಕೊಮ್ಮೆ. 4 ವರ್ಷಕ್ಕೊಮ್ಮೆ. ಈಗ ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿಂದ ನೀವು ಚೆನ್ನಾಗಿ ಉತ್ತರವನ್ನು ಹಾಗೂ ಅಂಕಗಳನ್ನು ಗಳಿಸಿದ್ದೀರಾ. ಈಗ ಯಾರ ಟೀಮು ಎಷ್ಟು ಅಂಕವನ್ನು ತೆಗೆದಿದೆ ಅಂತ ರಿಪೋರ್ಟ್ ಮಾಡೋಣ. ನಮ್ಮ 95. ಈಗ 4 ತಂಡಗಳು ಮಾಡಿ ಫಸ್ಟ್ನೇ ತಂಡ ಫಸ್ಟ್ ಬಂದಿರೋ ತಂಡ ಪವನ್ ಶರ್ಮಾ ತಂಡ 95 ಅಂಕವನ್ನು ಪಡೆದಿದೆ. ಈಗ 2ನೇ ಸ್ಥಾನ ಪಡೆದ PT ಉಷಾ ಇವರಿಗೂ 60 ಅಂಕಗಳನ್ನು ತಗೊಂಡಿದ್ದಾರೆ. ಅವರಿಗೂ ಸಹ ಧನ್ಯವಾದ. ಹಾಗೂ 2ನೇ ತಂಡ ಸನಿಯಾ ಮಿರ್ ಇವರು 30 ಅಂಕಗಳನ್ನು ಪಡೆದು 3ನೇ ಸ್ಥಾನದಲ್ಲಿ. 4ನೇ ತಂಡವು ಸಹಿತ ವಿರಾಟ್ ಕೊಹ್ಲಿ ತಂಡ ಸಹಿತ 25 ಅಂಕಗಳನ್ನು ಪಡೆದು ಅವರು ಸಹ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಹಾಗಾದ್ರೆ ಫಸ್ಟ್ ಬಂದಿರೋ ತಂಡ ಪವನ್ ಶರ್ಮಾ ತಂಡ ಈ ರಸಪ್ರಶ್ನೆ ಕಾರ್ಯಕ್ರಮ ಬಗ್ಗೆ ಏನಾದ್ರು ಅನಿಸಿಕೆಗಳನ್ನು ಮಾತಾಡ್ತಾರೆ. ಪವನ್ ಶರ್ಮಾ ತಂಡದಿಂದ ಮಾತಾಡ್ತಿದ್ದೇನೆ. ನಮ್ಮ ಫೀಸು ಖುಷಿ ಪಡ್ಬೋದು, ಚೆನ್ನಾಗಿದೆ. ನಮ್ಮ ಚೆನ್ನಾಗಿ ಗೌತಮ್ ಮತ್ತು ಭರತ್ ಎಲ್ಲ ಜನ ಚೆನ್ನಾಗಿ ಆನ್ಸರ್ ಮಾಡಿದೆ, ಹಾಗೂ ಚೇತನ ಸ್ವಲ್ಪ ಚೆನ್ನಾಗಿ ಆನ್ಸರ್ ಮಾಡಿದೆ. ಈ ಥರ ಚೆನ್ನಾಗಿ ಆನ್ಸರ್ ಮಾಡಿದೆ. ಟೆಕ್ನಾಲಜಿಯನ್ನು ಇಂಪ್ರೂವ್ ಆಗುತ್ತೆ, ಚೆನ್ನಾಗಿದೆ. ಇಷ್ಟೇ ಎಲ್ಲರೂ ಧನ್ಯವಾದ. ಈಗ ಅವ್ನು ಹೇಳ್ದಂಗೆ ಇನ್ನೊಬ್ರು ಬಂದು ಹೇಳ್ಬೋದಲ್ಲ. ಇಂದಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮನೋರಂಜನೆ ಸಿಕ್ಕಿತು ಎಲ್ಲ ಮಕ್ಕಳಿಗೂ. ಮತ್ತು ಭಾರತ ಸ್ವತಂತ್ರ ಸಿಕ್ಕ ನಂತರ ಭಾರತದಲ್ಲಿ ದೈಹಿಕ ಶಿಕ್ಷಣ ಹೆಂಗೆ ಬೆಳೆಯಿತು ಎಂದು ನಮಗೆಲ್ಲರಿಗೂ ತಿಳಿಯಿತು. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಎಲ್ಲ ಆಟಗಳ ಬಗ್ಗೆ ತಿಳಿದೆವು, ಆಟಗಾರರ ಬಗ್ಗೆ ತಿಳಿದೆವು. ಮತ್ತು ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವು ಮಂಜೂರಿಯಾಗಿತ್ತು ಮತ್ತು ತುಂಬ ಚೆನ್ನಾಗಿತ್ತು ಎಂದು ನನ್ನ ಮಕ್ಕಳು. ಹಾಗಿತ್ತು ಮಲ್ಲಜನು ಸಹ ಧನ್ಯವಾದಗಳು. ಹಾಗಾದ್ರೆ PT ಉಷಾದ ಟೀಮ್ನಲ್ಲಿ ಯಾರನ್ನ ಇಬ್ಬರು ಮಾತಾಡ್ತೀನಿ. ನನ್ನ ಹೆಸರು ಸಿಂಚನಾ ಅಂತ ಹೇಳಿ. ಇದೇ ತರ ಪ್ರತಿ ವೀಕ್ ರಸಪ್ರಶ್ನೆ ಕಾರ್ಯಕ್ರಮ ಇದ್ರೆ ನಮ್ಮ ಮೈಂಡ್ ಇನ್ನೂ ಮೆಚುರಿಟಿ ಬರುತ್ತೆ. ಅಂದ್ರೆ ಒಂಥರ ಖುಷಿ ಕೊಡುತ್ತೆ. ಮತ್ತೆ ಸ್ಪೋರ್ಟ್ಸ್ ಬಗ್ಗೆ ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ತಿಳ್ಕೊಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು ಸಿಂಚನಾ. ನಾನು PT ಉಷಾ ಟೀಮಿಂದ ಮಾತಾಡ್ತಿದ್ದೀನಿ. ನಾವು 60 ಅಂಕಗಳನ್ನು ಪಡೆದು 2ನೇ ಸ್ಥಾನದಲ್ಲಿ ನಿಂತಿದ್ದೇವೆ. ನನ್ನ ಹೆಸರು DP ರಂಜಿತಾ ಅಂತ. ಈ
ಪ್ರತಿ ಪಾಠ ಮಾಡಿದ ನಂತರ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮಾತಾಡ್ತಿದ್ದೇನೆ. ನನ್ನ ಹೆಸರು ಅಂಬುದಯ. ಈ ರಸಪ್ರಶ್ನೆ ಇಟ್ಟಿದ್ದರಿಂದ ನಮಗೆ ಬಹಳ ಖುಷಿ ಆಯ್ತು. ಮತ್ತೆ ಸ್ವಾತಂತ್ರ್ಯ ಮತ್ತೆ ಸ್ಪೋರ್ಟ್ಸ್ ಬಗ್ಗೆ ತಿಳಿದುಕೊಂಡ್ವಿ. ಇದೇ ತರ ದಿನ ವಾರಕ್ಕೊಮ್ಮೆ ಆದರೂ ಹಿಂಗೆ ಇಟ್ಟರೆ ಯಾರ್ಯಾರು ಏನೇನ್ ಮಾಡ್ತಾರೆ, ಸ್ಪೋರ್ಟ್ಸ್ ಅಲ್ಲಿ ಹೆಂಗ್ ಆಡ್ತಾರೆ ಅಂತ ಎಲ್ಲ ತಿಳಿದುಕೊಳ್ಬಹುದು. ಮತ್ತೆ ಯಾವ ದೇಶದಲ್ಲಿ ಏನೇನ್ ಆಟ ಇದು ನಡೆಯುತ್ತವೆ ಮತ್ತೆ ಯಾರ್ಯಾರು ಉತ್ತಮ ಸ್ಥಾನ ಪಡೆಯುತ್ತಾರೆ ಅಂತ ತಿಳಿದುಕೊಳ್ಳಬಹುದು. ದೈಹಿಕ ಶಿಕ್ಷಣದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನಾವು ತಿಳಿಸಿಕೊಳ್ಬಹುದು ಅಂತ ಹೇಳಿ ಈ ರಸಪ್ರಶ್ನೆಯನ್ನು ವಾರಕ್ಕೊಮ್ಮೆ ಆದರೆ ಇಟ್ಟುಕೊಳ್ಳಿ ಅಂತ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದ. ಅಂಬುಜಾ, ಧನ್ಯವಾದ. ಭಾರತದ ನಂತರ ದೈಹಿಕ ಶಿಕ್ಷಣದ ಬಗ್ಗೆ ನಾವು ಎಲ್ಲರನ್ನೂ ತಿಳ್ಕೊಂಡಿದ್ದೀವಿ. ಮತ್ತೆ ಭಾರತ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳ್ಕೊಂಡಿದ್ದೀವಿ. ಮತ್ತೆ ಹೊಸ ಹೊಸ ಆಟಗಾರರ ಬಗ್ಗೆ ತಿಳ್ಕೊಂಡಿದ್ದೀವಿ. ಅವರ ಹೆಸರು ಪರಿಚಯ ಮಾಡ್ಕೊಂಡಿದ್ದೀವಿ. ಹಾಗೂ ಈಗ ನಮ್ಮ ಎಲ್ಲ ತರ ಪಾಠ ಮಾಡೋದ್ರಿಂದ ರಸಪ್ರಶ್ನೆ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೀನಿ. ಹಾಗಾದ್ರೆ ಈಗ 4ನೇ ತಂಡದವರು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ದೈಹಿಕ ಶಿಕ್ಷಣ ಬೆಳವಣಿಗೆ ಆಯಿತು. ಆವಾಗಿಂದ ಮನುಷ್ಯರು ದೈಹಿಕವಾಗಿರ್ತಾರೆ. ವಾರಕ್ಕೊಮ್ಮೆ ಪಾಠ ಮಾಡಿದ ಮೇಲೆ ಮತ್ತೆ ಕಿಂಚಿರ್ಬೇಕು. ಅದರಿಂದ ಇನ್ನೂ ದೈಹಿಕ ಬೆಳವಣಿಗೆ ಆಗುತ್ತೆ. ಇಷ್ಟು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಎಲ್ಲರೂ ನನ್ನ ಅಭಿಪ್ರಾಯಗಳನ್ನು ತಿಳಿದುಕೊಂಡು ಹಾಗೂ ಎಲ್ಲರೂ ನನ್ನ ಸದ್ದು ಇಲ್ಲದಾಗೆ ಕೇಳಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನೀವು ಹೇಳಿದ ಹಾಗೆ ವಾರ ವಾರ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಟ್ಕೊಳ್ಳೋಣ. ಹಾಗೂ ನನಗೆ ಗೊತ್ತಿರೋ ಹಾಗೆ ಇಷ್ಟು ಹೇಳಿದ್ದೇನೆ. ಈಗ ಇನ್ನು ಮುಂದೆ ಗೊತ್ತಾಗಂಗೆ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದ.